ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿಂದು ವಿಶ್ವಾಸ ಮತಯಾಚನೆ ನಡೆಯುವಂತಹ ಈ ಹಿನ್ನೆಲೆಯಲ್ಲಿ ಸೆಕ್ರೆಟರಿಯೇಟ್ ಅನ್ನು ತಲುಪಿದ್ದಾರೆ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಕಲಾಪದಲ್ಲಿ ಭಾಗವಹಿಸೋಕೆ ಈಗ ಆಲ್ರೆಡಿ ಅವರು ಹೊರಟಿದ್ದಾರೆ. ಎಐಎಡಿಎಂಕೆ ಶಾಸಕರು ಕೂಡ ಕೋತೂರು ರೆಸಾರ್ಟ್ ನಿಂದ ಹೊರಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕಾಂಚೀಪುರಂ ಜಿಲ್ಲೆಯ ಕೂವತ್ತೂರಿನಲ್ಲಿರುವಂತಹ ರೆಸಾರ್ಟ್ ಇದು ಗೋಲ್ಡನ್ ಬೇ ರೆಸಾರ್ಟ್. ಸುಮಾರು 10 ದಿನಗಳಿಂದ ಬಹಳಷ್ಟು ಶಾಸಕರು ಎಐಎಡಿಎಂಕೆ ಶಾಸಕರು ಅದೇ ರೆಸಾರ್ಟ್ ನಲ್ಲಿದ್ದಾರೆ. 2 ಬಸ್ಗಳು ಜೊತೆಗೆ 12 ಕಾರ್ಗಳಲ್ಲಿ ಶಾಸಕರು ಹೊರಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಬೆಳಗ್ಗೆ 10:45 ಸಂದರ್ಭದಲ್ಲಿ ಸೆಕ್ರೆಟರಿಯೇಟ್ ಅನ್ನ ತಲುಪ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಒಂದು 11 ಗಂಟೆ ಸಂದರ್ಭದಲ್ಲಿ ವಿಶ್ವಾಸ ಮತಯಾಚನೆ ಇದೆ ಅನ್ನುವಂಥದ್ದು ಲಭ್ಯ ಆಗಿರುವಂತಹ ಮಾಹಿತಿ. ಹೀಗಾಗಿ ಹೆಚ್ಚಿನ ಗ್ಯಾಪ್ ಕೂಡ ಕೊಡೋದು ಬೇಡ, ಬೇಗ ಹೋದ್ರೆ ಆ ಸಂದರ್ಭದಲ್ಲಿ ಶಾಸಕರು ಕೈ ತಪ್ಪು ಹೋಗ್ತಾರೋ ಅನ್ನುವಂಥ ಭಯ ಕೂಡ ಇದೆ. ಹಾಗಾಗಿ ಒಂದು 15 ನಿಮಿಷದ ಕಾಲಾವಕಾಶ ಮಾತ್ರ ಇರುತ್ತೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ. ಹೀಗೆ 10:45ಕ್ಕೆ ಸೆಕ್ರೆಟರಿಯೇಟ್ ತಲುಪ್ತಾರೆ ಅಂತೇಳಿ ತಿಳಿದು ಬಂದಿದೆ. ಮತ್ತೊಂದು ಕಡೆ ಪಳನಿಸ್ವಾಮಿ ಅವರು ಆಲ್ರೆಡಿ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಗುರುವಾರನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಕೂಡ ಆ ನಂತರದಲ್ಲೂ ಕೂಡ ತಮ್ಮ ಬತ್ತಳಿಕೆಯಲ್ಲಿರುವಂಥ ಅಥವಾ ತಮ್ಮ ಒಂದು ಹದ್ಬಸ್ತಲ್ಲಿರುವಂಥ ಶಾಸಕರನ್ನ ಬಿಟ್ಕೊಡೋದಕ್ಕೆ ಪಳನಿಸ್ವಾಮಿ ಅವರು ಮುಂದಾಗಿರಲಿಲ್ಲ. ಕಾರಣ ಅಂತಾನೆ ನಂತರದ ಹಂತದಲ್ಲಿ ಮತ್ತೇನಾದರೂ ಕುದುರೆ ವ್ಯಾಪಾರ ನಡೀಬಹುದು ಅಥವಾ ಶಾಸಕರು ತಮ್ಮ ಮನಸ್ಸನ್ನ ಬದಲಾಯಿಸಬಹುದು ಅನ್ನುವಂಥ ಭಯ ಸಹಜವಾಗಿ ಈ ಸಂದರ್ಭದಲ್ಲಿ ಅವರಿಗಿತ್ತು. ಹೀಗಾಗಿ ಇವತ್ತು ವಿಶ್ವಾಸ ಮತಯಾಚನೆ ನಡೆಯುವಂತಹ ಸಂದರ್ಭದಲ್ಲಿ ಕೆಲವೇ ಹೊತ್ತಿನ ಮುಂಚೆ ಅವರು ಏನು ಕಲಾಪ ನಡೆಯುವಂಥ ಸ್ಥಳ ಅಂದರೆ ವಿಧಾನಸಭೆಗೆ ಬರಲಿ ಅನ್ನುವಂಥದ್ದು ಅವರ ಒಂದು ಉದ್ದೇಶ ಆಗಿತ್ತು. ಅದರಂತೆ ಈಗ ಅವರು ಎಐಎಡಿಎಂಕೆಯ ಶಾಸಕರು ಅಂದರೆ ಪಳನಿಸ್ವಾಮಿ ಅವರ ಹದ್ಬಸ್ನಲ್ಲಿರುವಂಥ ಶಾಸಕರು ಅಥವಾ ಅವರಿಗೆ ಬೆಂಬಲವಾಗಿರುವಂಥ ಶಾಸಕರು ಈಗ ರೆಸಾರ್ಟ್ ಬಿಟ್ಟು ಹೊರಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರುವಂಥ ಮಾಹಿತಿ. 10:45 ಸಂದರ್ಭದಲ್ಲಿ ಅವರು ಕಲಾಪ ನಡೆಯುವಂತಹ ಸ್ಥಳಕ್ಕೆ ತಲುಪ್ತಾರೆ.